ಕಾಲೇಜು ಮುಗಿಸಿ ಮನೆಗೆ ಬರುವಾಗ ಎದುರಾಗ್ತಾ ಇದ್ದ ಆ ಅನಾಮಧೇಯ ಗಲ್ಲಿಗಳ ಕತ್ಲಲ್ಲಿ ಕೂಡ ಆಕೆಗೆ ಒಮ್ಮೆ ಕೂಡ ಭಯ ಆಗಿರಲಿಲ್ಲ. ಯಾಕೆಂದರೆ ಅವಳ ಕಣ್ಣಲ್ಲಿ ಕೇವಲ ಪ್ರೀತಿಯ ಸೆಲೆ ಇತ್ತು. ಅಷ್ಟರಲ್ಲಿ ಆಕೆಯ ಜೀವನದ ಪುಟಕ್ಕೆ ಎಂಟ್ರಿ ಕೊಟ್ಟವನೇ ಮೊಹಮ್ಮದ್ ಕಾಲಿಯಾ. ದಾವೂದ್ ಇಬ್ರಾಹಿಂನ ಸಣ್ಣ ಪುಟ್ಟ ಅಡ್ಡೆಗಳನ್ನು ಧ್ವಂಸಗೊಳಿಸಿದ್ದು ಆಕೆಗೆ ತೃಪ್ತಿ ನೀಡಿರಲಿಲ್ಲ. ಆಕೆಗೆ ಬೇಕಾಗಿದ್ದು ಆ ನಾಗರ ಹಾವಿನ ತಲೆ. ಹಣದ ಆಸೆಗೆ ಬಿದ್ದ ಸಪ್ನಾಳ ತಂಡದ ಆ ನಂಬಿಕೆ ದ್ರೋಹಿ ಈ ರಹಸ್ಯ ಮಾಹಿತಿಯನ್ನು ದಾವೂದ್ನ ಅತ್ಯಂತ ಕ್ರೂರ ಬಂಟ ಛೋಟಾ ಶಕೀಲ್ನ ಕಿವಿಗೆ ಮುಟ್ಟಿಸ್ತಾನೆ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ರಾಮಾಯಣ ಮಹಾಭಾರತ ನೀವು ಓದಿರ್ತೀರ, ಕೇಳಿರ್ತೀರ. ಗೌರಿ ಶಕ್ಕಿ ಸ್ಟುಡಿಯೋದ ಮಹಾಭಾರತ ರಹಸ್ಯಗಳ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರ ಅಂತ ಅನ್ಕೋತೀನಿ. ಎಷ್ಟೋ ಸಲ ಮಹಾಭಾರತದ ಕಥೆಗಳಿಗಿಂತ ಮಹಾಭಾರತ ಉಪಕಥೆಗಳು ಜಾಸ್ತಿ ಇಂಟ್ರೆಸ್ಟಿಂಗ್ ಆಗಿರ್ತವೆ. ಇದನ್ನು ನೀವು ಗಮನಿಸಿರ್ಬೋದು. ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಇತ್ತೀಚೆಗೆ ನೀವು ಅಂಡರ್ವರ್ಲ್ಡ್ನ ಒಂದು ಕಥಾನಕವನ್ನು ನಮ್ಮ ಗೌರಿ ಶಕ್ಕಿ ಸ್ಟುಡಿಯೋದಲ್ಲಿ ನೋಡಿದ್ದೀರಾ. ಅದು ಯಾವುದು ಅಂದರೆ ಧುರಂಧರ್ನ ಕಥೆ. ಧುರಂಧರ್ ಸಿನಿಮಾದಲ್ಲಿ ದಾಖಲಾಗದ ಒಂದು ಕಥೆ. ಅದು ದಾವೂದ್ ಇಬ್ರಾಹಿಂ ವರ್ಸಸ್ ರೆಹಮಾನ್ ಡಕಾಯತ್ ಮಧ್ಯದ ಕಥೆ. ಆದರೆ ಸ್ನೇಹಿತರೆ, ಈ ದಾವೂದ್ ಇಬ್ರಾಹಿಂಗೆ ಸಂಬಂಧಪಟ್ಟಂತೆ ಇನ್ನೂ ಒಂದು ಕಥೆ ಇದೆ, ಇನ್ನೂ ಒಂದು ಉಪಕಥೆ ಇದೆ. ಈ ಉಪಕಥೆ ಎಂಥದ್ದು ಅಂದರೆ, ಇದು ಇತಿಹಾಸದಲ್ಲಿ ದಾಖಲಾಗದ ಎಷ್ಟೋ ಘಟನೆಗಳು, ಎಷ್ಟೋ ಕಥಾನಕಗಳು, ಎಷ್ಟೋ ಪಾತ್ರಧಾರಿಗಳು ಈ ಒಂದು ಉಪಕಥೆನಲ್ಲಿದ್ದಾರೆ. ಮುಂಬೈ ಜಗತ್ತಿನ ಕಥೆ ಇದು. ಮುಂಬೈ ಭೂಗತ ಜಗತ್ತಿನ ಒಂದು ಇಂಟ್ರೆಸ್ಟಿಂಗ್ ಆದರೆ ಹೃದಯ ವಿದ್ರಾವಕ ಕಥೆಯನ್ನು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೀನಿ. ಒಂದ್ಸಲ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ ಸ್ನೇಹಿತರೆ. ಮುಂಬೈನ ಅತ್ಯಂತ ಕಿರಿದಾದ ಗಲ್ಲಿಗಳು, ಕತ್ತಲು ಕವಿತಿದ್ದ ಹಾಗೆ ಅಲ್ಲಿ ಒಂದು ರೀತಿಯಲ್ಲಿ ಗಾಳಿಲಿ ಕೂಡ ಭಯ ಇರ್ತಾ ಇತ್ತು. ಆದರೆ ಅದೇ ಗಲ್ಲಿಯ ಮೂಲೆಯೊಂದರಲ್ಲಿ ಒಬ್ಬ ಹೆಣ್ಮಗಳು ಬುರ್ಖಾ ಧರಿಸಿ ನಿಂತ್ಕೊಂಡಿದ್ಲು. ಮೊದಲ ನೋಟಕ್ಕೆ ಆಕೆ ಯಾರೋ ಒಬ್ಬ ಸಾಮಾನ್ಯ ಗೃಹಿಣಿ ಅಂತ ಕಾಣಿಸ್ತಾ ಇದ್ಲು. ಆದರೆ ಆಕೆಯ ಕಣ್ಣಲ್ಲಿ ಮಾತ್ರ ಧಗಿಸುವ ಸೇಡಿನ ಬೆಂಕಿ ಇತ್ತು. ಈ ಬೆಂಕಿಗೆ ಒಂದು ಕಾರಣ ಕೂಡ ಇತ್ತು. ಕಾರಣ ಏನಂದರೆ, ನಗ್ನಗ್ತಾ ಸಂಸಾರ ಮಾಡಿಕೊಂಡಿದ್ದ ಒಬ್ಬ ಸಾಮಾನ್ಯ ಮುಗ್ಧ ಅಶ್ರಫ್ ಖಾನ್ ಅನ್ನುವ ಹೆಣ್ಣು ಮಗಳು ತನ್ನ ಗಂಡನ ಕೊಲೆಯಾದ ಕ್ಷಣದಲ್ಲೇ ಸತ್ತು ಹೋಗಿದ್ಲು. ಆ ಜಾಗದಲ್ಲಿ ಈಗ ಹುಟ್ಟುಕೊಂಡಿದ್ದು ಈಕೆಯ ಹೆಸರು ಅಶ್ರಫ್ ಖಾನಲ ಬದಲಾಗಿ ಸಪ್ನಾ. ಈಕೆ ಖಂಡಿತ ಮಾಮೂಲಿ ಹೆಂಗಸಲ್ಲ. ಅಂಡರ್ವರ್ಲ್ಡ್ ಅನ್ನೇ ನಡುಗಿಸಿದ ದಾವೂದ್ ಇಬ್ರಾಹಿಂ ಅನ್ನೋ ದೈತ್ಯನನ್ನ ಅವನದ್ದೇ ನೆಲದಲ್ಲಿ ಮುಗಿಸಲು ಹೊರಟ ಹೆಣ್ಣು ಹುಲಿ ಈಕೆ. ಯಾರ ಹೆಸರನ್ನು ಕೇಳಿದರೆ ಮುಂಬೈ ಪೊಲೀಸರು ಬೆವರ್ತಾ ಇದ್ರೋ, ಯಾರ ಪವರ್ ಮುಂದೆ ಸರ್ಕಾರವೇ ತಲೆಬಾಗ್ತಾ ಇತ್ತೋ ಅಂಥ ದಾವೂದ್ನ ಅಕ್ರಮ ಸಾಮ್ರಾಜ್ಯವನ್ನು ಈಕೆ ಒಬ್ಬಂಟಿಯಾಗಿ ಧ್ವಂಸ ಮಾಡಲು ಶುರು ಮಾಡಿದ್ಲು. ಬೀದಿಯಲ್ಲಿ ಈಕೆ ಹೋಗ್ತಾ ಇದ್ದರೆ ಜನ ಈಕೆಯನ್ನು ಸಪ್ನಾ ದೀದಿ ಅಂತ ಗೌರವದಿಂದ ಕರೀತಾ ಇದ್ರು. ಭೂಗತ ಲೋಕದ ಕಿರಾತಕರಿಗೆ ಆಕೆ ಸಾಕ್ಷಾತ್ ಕಾಲ ಭೈರವೆಂದೇ ಕಾಣ್ತಾ ಇದ್ಲು. ಅಸಲಿಗೆ ಈ ಒಬ್ಬಂಟಿ ಹೆಣ್ಣು ಇಡೀ ಮಾಫಿಯಾ ಸಾಮ್ರಾಜ್ಯವನ್ನು ಈ ಥರ ಬುಡಮೇಲು ಮಾಡಿದ್ದು ಹೇಗೆ? ಶಾರ್ಜಾದ ಆ ಸ್ಟೇಡಿಯಂನಲ್ಲಿ ದಾವೂದ್ ಇಬ್ರಾಹಿಂ ಎದೆಯನ್ನು ಸೀಳಲು ಆಕೆ ಮಾಡಿಕೊಂಡಿದ್ದ ಆ ಭೀಕರ ಪ್ಲ್ಯಾನ್ ಏನಾಗಿತ್ತು? ಕೊನೆಗೆ ಈಕೆಯ ಕಥೆ ಏನಾಯಿತು? ಬನ್ನಿ, ರಕ್ತ ಸಿಕ್ತ ಮುಂಬೈನ ಈ ರೋಚಕ ಕಥಾನಕವನ್ನು ಒಂದ್ಸಲ ನೋಡ್ಕೊಂಬರೋಣ. ಸ್ನೇಹಿತರೆ, ಈ ವಿಡಿಯೋನ ಸ್ಪಾನ್ಸರ್ ಮಾಡಿದ್ದು ಕ್ಯೂ ಪ್ರಚಾರ ಅನ್ನುವಂಥ ಡಿಜಿಟಲ್ ಮಾರ್ಕೆಟಿಂಗ್ ಏಜೆನ್ಸಿ. ಡಿಜಿಟಲ್ ಮಾರ್ಕೆಟಿಂಗ್ ಅಂದರೆ ನಿಮ್ಮ ಬ್ರ್ಯಾಂಡ್, ನಿಮ್ಮ ಬಿಸ್ನೆಸ್, ನಿಮ್ಮ ಪ್ರಮೋಷನ್ ಎಲ್ಲವನ್ನು ಕೂಡ ಆನ್ಲೈನ್ ಪ್ಲಾಟ್ಫಾರ್ಮ್ಗಳ ಮೂಲಕ, ಡಿಜಿಟಲ್ ಮೂಲಕ ಅವರು ಮಾಡ್ತಾರೆ. ನಿಮ್ಮ SEO ಇರ್ಬೋದು, ಅಥವಾ ನಿಮ್ಮ ವೆಬ್ಸೈಟ್ ಡಿಸೈನ್ ಡೆವಲಪ್ಮೆಂಟ್ ಇರ್ಬೋದು, ಅಥವಾ ನಿಮ್ಮ ಸೋಷಿಯಲ್ ಮೀಡಿಯಾ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಲೀಡ್ ಜನರೇಷನ್ ಇರ್ಬೋದು, ಎಲ್ಲವನ್ನೂ ಇವರು ಮಾಡ್ತಾರೆ. ಆಸಕ್ತರು ಮತ್ತು ಅವಶ್ಯಕತೆ ಇದ್ದರೂ ದಯವಿಟ್ಟು ಈ ಕ್ಯೂ ಪ್ರಚಾರ ಸಂಸ್ಥೆಯನ್ನು ಸಂಪರ್ಕಿಸಿ. ಸ್ನೇಹಿತರೆ, ಅದು 1980ರ ದಶಕ. ಮುಂಬೈನ ಗಿಜಿಗುಟ್ಟುವ ನಾಗ್ಪಾಡ ಗಲ್ಲಿಗಳ ನಡುವೆ ಬೆಳೆದಂತ ಹುಡುಗಿ ಅಶ್ರಫ್ ಖಾನ್ ಒಂಥರ ಆಗತಾನೆ ಅರಳಿದ ಮಲ್ಲಿಗೆ ಥರ ಇದ್ಲು. ಜಗತ್ತಿನ ಕಪಟ ನಾಟಕಗಳ ಅರಿವಿಲ್ಲದ ಆಕೆ ತನ್ನದೇ ಒಂದು ಪುಟ್ಟ ಕನಸಿನ ಲೋಕದಲ್ಲಿ ಬದುಕ್ತಾ ಇದ್ಲು. ಕಾಲೇಜು ಮುಗಿಸಿ ಮನೆಗೆ ಬರುವಾಗ ಎದುರಾಗ್ತಾ ಇದ್ದ ಆ ಅನಾಮಧೇಯ ಗಲ್ಲಿಗಳ ಕತ್ಲಲ್ಲಿ ಕೂಡ ಆಕೆಗೆ ಒಮ್ಮೆ ಕೂಡ ಭಯ ಆಗಿರಲಿಲ್ಲ. ಯಾಕೆಂದರೆ ಅವಳ ಕಣ್ಣಲ್ಲಿ ಕೇವಲ ಪ್ರೀತಿಯ ಸೆಲೆ ಇತ್ತು. ಅಷ್ಟರಲ್ಲಿ ಆಕೆಯ ಜೀವನದ ಪುಟಕ್ಕೆ ಎಂಟ್ರಿ ಕೊಟ್ಟವನೇ ಮೊಹಮ್ಮದ್ ಕಾಲಿಯಾ. ನೋಡಲು ಚೆನ್ನಾಗಿದ್ದ ಮಾತಿನಲ್ಲಿ ಮೃದುತ್ವ ಇತ್ತು. ಅಶ್ರಫ್ಳನ್ನ ಪ್ರೀತಿಯ ಬಲೆಯಲ್ಲಿ ಬೀಳಿಸ್ಕೊಳ್ತಾನೆ. ಮದುವೆನೂ ಆಗೋಗುತ್ತೆ. ಅಶ್ರಫ್ಗೆ ಆತ ಕೇವಲ ತನ್ನ ಪ್ರೀತಿಯ ಪತಿಯಾಗಿ ಕಾಣ್ತಾನೆ. ಆದರೆ ಈ ಮೊಹಮ್ಮದ್ ಕಾಲಿಯಾನ ಹಿಂದೆ ಮುಂಬೈ ಭೂಗತ ಲೋಕದ ಕರಾಳ ನೆರಳು ಅಡಗಿದೆ ಅನ್ನೋ ಸಣ್ಣ ಸುಳಿವು ಕೂಡ ಈಕೆಗಿರಲಿಲ್ಲ. ಮದುವೆ ಆಗಿ 5 ವರ್ಷಗಳ ಕಾಲ ಅಶ್ರಫ್ ಸುಖ ಸಂಸಾರದಲ್ಲಿ ಬದುಕ್ತಾಳೆ. ಕಾಲಿಯಾ ಅವಳನ್ನ ರಾಣಿ ಥರ ನೋಡ್ಕೊಳ್ತಾ ಇರ್ತಾನೆ. ಆಕೆ ಕೇಳಿದ್ದನ್ನೆಲ್ಲ ತಂದು ಕೊಡ್ತಾ ಇರ್ತಾನೆ. ಆದರೆ ಈ ಹಣ ಎಲ್ಲಿಂದ ಬರುತ್ತೆ? ಈ ಮೊಹಮ್ಮದ್ ಕಾಲಿಯಾ ಜೊತೆಗೆ ಸದಾ ಸುಳಿಯುವ ಆ ಗಡಸು ಮುಖದ ಮನುಷ್ಯರು ಯಾರು ಅನ್ನೋ ಪ್ರಶ್ನೆಗಳು ಆಕೆಯ ಮುಗ್ಧ ಮನಸ್ಸಿನಲ್ಲಿ ಒಮ್ಮೆ ಕೂಡ ಮೂಡಲಿಲ್ಲ.
ಯಾಕೆಂದರೆ ಪ್ರೀತಿಯ ಅಮಲ್ನಲ್ಲಿ ಆಕೆಗೆ ಜಗತ್ತೇ ಮರ್ತೋಗಿತ್ತು. ಆದರೆ ಸುಂದರ ಸಂಸಾರ ಅನ್ನೋದು ಸುನಾಮಿ ಬರುವ ಮುಂಚೆ ಇರುವ ಪ್ರಶಾಂತತೆ ಆಗಿತ್ತು ಅಷ್ಟೇ. ದಾವೂದ್ ಇಬ್ರಾಹಿಂ ಎಂಬ ಮಾಫಿಯಾ ಡಾನ್ನ ನೆರಳಲ್ಲಿ ಕಾಲಿಯಾ ಬೆಳೀತಾ ಇದ್ದ, ಬದುಕ್ತಾ ಇದ್ದ ಅನ್ನೋ ಸತ್ಯ ಅವಳಿಗೆ ತಿಳಿದಾಗ ಕಾಲ ಮಿಂಚೋಗಿತ್ತು. ಕಥೆಯ ತಿರುವು ಶುರುವಾಗೋದು ಇಲ್ಲಿ. ಒಂದಿನ ದುಬೈನಿಂದ ಬರುವಾಗ ಏರ್ಪೋರ್ಟ್ನಲ್ಲಿ ತನ್ನ ಪತಿಯನ್ನು ಬರಮಾಡಿಕೊಳ್ಳಲು ಕಾತರದಿಂದ ಕಾಯ್ತಾ ಇರ್ತಾಳೆ ಅಶ್ರಫ್. ಆದರೆ ಆಕೆ ಕಣ್ಣೆದ್ರೆ ಇಡೀ ಜಗತ್ತು ಕತ್ತಲಾಗಿ ಹೋಗುತ್ತೆ. ಯಾಕೆಂದರೆ ಒಂದೇ ನಿಮಿಷದ ಹಿಂದೆ ನಗ್ನಗ್ತಾ ಇದ್ದ ಕಾಲಿಯಾ ಪೊಲೀಸರ ಗುಂಡೇಟಿಗೆ ಬಲಿಯಾಗಿ ರಕ್ತದ ಮಡುವಿನಲ್ಲಿ ಶವ ಆಗಿ ಬಿದ್ದಿದ್ದ. ಆದರೆ ಅದು ಕೇವಲ ಎನ್ಕೌಂಟರ್ ಆಗಿರಲಿಲ್ಲ, ಬದಲಾಗಿ ದಾವೂದ್ ಇಬ್ರಾಹಿಂ ತನ್ನ ಹಾದಿಗೆ ಅಡ್ಡ ಬಂದವನನ್ನು ಮುಗಿಸಲು ಹೆಣೆದ ಕುತಂತ್ರದ ಬಲಿಯಾಗಿತ್ತು. ಅಶ್ರಫ್ಳ ಆ ಚೀರಾಟಕ್ಕೆ ಅಂದು ಮುಂಬೈ ನಗರವೇ ನಡುಹೋಗಿತ್ತು. ಕಣ್ಣೀರಲ್ಲಿ ಮುಳುಗಿದ ಆ ಮುಗ್ಧೆ ತನ್ನ ಪತಿಯ ಹೆಣದ ಮೇಲೆ ಕೈ ಇಟ್ಟು ಆ ಕ್ಷಣದಲ್ಲಿ ಒಂದು ಭೀಕರ ಪ್ರತಿಜ್ಞೆ ಮಾಡ್ತಾಳೆ. ಮುಗ್ಧ ಅಶ್ರಫ್ ಅಂದು ಸತ್ತು ಹೋಗಿದ್ದು, ಆಕೆಯ ಜಾಗದಲ್ಲಿ ಹುಟ್ಟಿದ್ದು ಒಬ್ಬ ಚಾಣಾಕ್ಷ ಶಿಕಾರಿ. ದಾವೂದ್ ಇಬ್ರಾಹಿಂ ಎಂಬ ಭೂಗತ ಸಾಮ್ರಾಟನನ್ನ ಅವನದ್ದೇ ರಾಜ್ಯದಲ್ಲಿ ಮಣ್ಣು ಮುಕ್ಕಿಸದೇ ಇದ್ರೆ ನನ್ನ ಹೆಸರು ಅಶ್ರಫ್ ಅಲ್ಲ ಅಂತ ಆಕೆ ತೊಳೆ ತಡ್ತಾಳೆ. ಕೈಲಿದ್ದ ಬಳೆಗಳನ್ನು ಕಿತ್ತೆಸ್ತಾಳೆ, ಹರಿತವಾದ ಕತ್ತಿಯನ್ನು ಕೈಗೆತ್ಕೋತಾಳೆ. ಮನೆಯಿಂದ ಹೊರಬಂದು ಮುಂಬೈನ ಭೂಗತ ಲೋಕದ ಕರಾಳ ಗಲ್ಲಿಗಳಿಗೆ ಇಳಿತಾಳೆ. ಅಲ್ಲಿಂದ ಶುರುವಾಗಿದ್ದೆ ಸಪ್ನಾ ದೀದಿ ಅನ್ನೋ ಹೆಸರಿನ ಭೀಕರ ಅಧ್ಯಾಯ. ಪ್ರೀತಿಗಾಗಿ ಹಪಹಪಿಸ್ತಾ ಇದ್ದ ಈ ಹೆಣ್ಣು ಜೀವ ಈಗ ರಕ್ತದ ದಾಹದಲ್ಲಿರುವ ಹೆಣ್ಣು ಹುಲಿಯಾಗಿ ಬದಲಾಗಿತ್ತು. ಮುಂದೆ ಆಕೆ ದಾವೂದ್ನ ನಿದ್ದೆಗೆಡಿಸಿದ್ದು ಹೇಗೆ ಅನ್ನೋದು ಭೂಗತ ಲೋಕದ ಇತಿಹಾಸವೇ ಬೆಚ್ಚಿ ಬೀಳುವಂಥ ರೋಚಕ ಕಥಾನಕ. ಗಂಡನ ಸಾವಿನಿಂದ ಬೆಂದು ಹೋಗಿದ್ದ ಅಶ್ರಫ್ ಕಣ್ಣಲ್ಲಿ ಹನಿ ನೀರಿರಲಿಲ್ಲ, ಬದಲಾಗಿ ಕೆಂಡದಂಥ ರೋಷ ಇತ್ತು. ಆದರೆ ಬರಿಗೈಯಲ್ಲಿ ಹೋಗಿ ದಾವೂದ್ ಇಬ್ರಾಹಿಂನಂಥ ರಕ್ಕಸನನ್ನು ಎದುರಿಸೋದು ಆತ್ಮಹತ್ಯೆಗೆ ಸಮಾನ ಅನ್ನೋದು ಗೊತ್ತಿತ್ತು ಅವಳಿಗೆ. ಅದಕ್ಕೆ ಅವಳು ಹುಡುಕಿಕೊಂಡು ಹೋಗಿದ್ದು ಮುಂಬೈನ ಅಂಡರ್ವರ್ಲ್ಡ್ನಲ್ಲಿ ಹುಸೇನ್ ಉಸ್ತಾರ ಎಂದು ಹೆಸರುವಾಸಿಯಾಗಿದ್ದ ಒಬ್ಬ ಹಳೆಯ ಕಿರಾತಕನನ್ನ. ಆತನ ಹೆಸರಿನ ಜೊತೆಗಿದ್ದ ಉಸ್ತಾರ ಅನ್ನೋ ಪದ ಏನು ಹೇಳ್ತಿತ್ತು ಅಂದರೆ, ಆತ ಎದುರಾಳಿಗಳ ಗಂಟಲು ಸೀಳುವಲ್ಲಿ ನಸೀಮ ಅಂತ. ಉಸ್ತಾರ ಅನ್ನೋ ಪದದ ಅರ್ಥ ರೇಸರ್ ಬ್ಲೇಡ್. ಮೊದಲು ಈ ಹೆಣ್ಣು ಮಗಳ ಸೇಡಿನ ಮಾತನ್ನ ಕೇಳಿ ಹುಸೇನ್ ಉಸ್ತಾರ ನಕ್ಬಿಡ್ತಾನೆ. ಆದರೆ ಆಕೆಯ ಕಣ್ಣಲ್ಲಿದ್ದ ದೃಢತೆ ಮತ್ತು ಸಾವಿಗೂ ಹೆದರದ್ದ ಗತ್ತನ್ನು ಕಂಡು, ಸರಿ, ನಾನು ಈ ಹಕ್ಕಿಯನ್ನು ಬೇಟೆಗಾರನನ್ನಾಗಿ ಮಾಡ್ತೀನಿ ಅಂತ ನಿರ್ಧರಿಸ್ತಾನೆ. ಅಲ್ಲಿಂದ ಅಶ್ರಫ್ಳ ಜೀವನ ಅಸಲಿ ಅಗ್ನಿ ಪರೀಕ್ಷೆಯಾಗಿ ಶುರುವಾಗುತ್ತೆ. ಮುಂಜಾನೆ ಕತ್ತಲಲ್ಲಿ ಎದ್ದು ದೇಹವನ್ನು ದಂಡಿಸಬೇಕಿತ್ತು. ಮಲ್ಲಿಗೆಯಂತೆ ಮೃದುವಾಗಿದ್ದ ಆಕೆಯ ಕೈಗಳು ಈಗ ಹುಸೇನ್ನ ಕಠಿಣ ತರಬೇತಿಯಿಂದ ಕಲ್ಲಂತೆ ಗಟ್ಟಿಯಾಗ್ತವೆ. ಜೂಡೋ, ಕರಾಟೆ ಮತ್ತು ಕತ್ತಿ ವರಸೆಯಂಥ ಆತ್ಮರಕ್ಷಣಾ ಕಲೆಗಳನ್ನು ಹುಸೇನ್ ಅವಳಿಗೆ ಕಲಿಸ್ತಾನೆ. ಒಬ್ಬ ಗ್ಯಾಂಗ್ಸ್ಟರ್ ಹೇಗಿರಬೇಕು, ಹಾದಿಯಲ್ಲಿ ಹೋಗುವಾಗ ಶತ್ರುವನ್ನು ಹೇಗೆ ಗುರುತಿಸಬೇಕು ಮತ್ತು ಎದುರಾಳಿ ದಾಳಿ ಮಾಡುವ ಮೊದಲೇ ಆತನನ್ನು ಹೇಗೆ ಮಣ್ಣು ಮುಕ್ಕಿಸಬೇಕು ಅನ್ನೋದನ್ನು ಅಶ್ರಫ್ ಹಂತ ಹಂತವಾಗಿ ಕರಗತ ಮಾಡಿಕೊಳ್ತಾಳೆ. ಆಕೆ ನಡಿಗೆಗೆ ಒಂದು ಗಾಂಭೀರ್ಯ ಬರುತ್ತೆ, ನೋಟದಲ್ಲಿ ಶತ್ರುವನ್ನು ಸುಟ್ಟು ಹಾಕುವಂಥ ತೀಕ್ಷ್ಣತೆ ಬರುತ್ತೆ. ಆದರೆ ಅಸಲಿ ಆಟ ಶುರುವಾಗಿದ್ದೇ ಶಸ್ತ್ರಾಸ್ತ್ರಗಳ ತರಬೇತಿ ಶುರುವಾದಾಗ. ಮೊದಲ ಬಾರಿಗೆ ಪಿಸ್ತೂಲನ್ನು ಕೈಗೆತ್ತಿಕೊಂಡಾಗ ಅಶ್ರಫ್ಳ ಕೈ ನಡಿಗಿರುತ್ತೆ. ಆದರೆ ಹುಸೇನ್ ಅವಳ ಕಿವಿಯಲ್ಲಿ ಉಸಿರ್ತಾನೆ, ಇದು ಬರೀ ಕಬ್ಬಿಣದ ತುಂಡಲ್ಲ, ಬದಲಾಗಿ ನಿನ್ನ ಗಂಡನ ಕೊಲೆಗಾರನ ಎದೆಯನ್ನು ಸೀಳುವ ಮೃತ್ಯು. ಈ ಮಾತನ್ನು ಕೇಳಿದ ತಕ್ಷಣ ಅಶ್ರಫ್ಳಲ್ಲಿ ಏನೋ ಬದಲಾಗುತ್ತೆ. ದಿನವಿಡೀ ಅಭ್ಯಾಸ ಮಾಡ್ತಾಳೆ. ಸಣ್ಣ ಪಿಸ್ತೂಲ್ನಿಂದ ಹಿಡಿದು AK-47ವರೆಗೆ ಪ್ರತಿಯೊಂದು ಆಯುಧವನ್ನು ಬಿಚ್ಚೋದು, ಜೋಡಿಸೋದು, ಗುರಿ ಇಡೋದು ಎಲ್ಲವನ್ನೂ ಕೂಡ ಕಲಿತಾಳೆ. ಹುಸೇನ್ ಉಸ್ತಾರ್ನ ಗರಡಿಯಲ್ಲಿ ಅಶ್ರಫ್ ಈಗ ಒಬ್ಬ ಹೆಂಗಸಾಗಿ ಉಳಿಲಿಲ್ಲ, ಬದಲಾಗಿ ಒಬ್ಬ ಕಿಲ್ಲರ್ ಮಷಿನ್ ಆಗಿ ರೂಪಾಂತರಗೊಂಡಿದ್ಲು. ತರಬೇತಿಯ ಕೊನೆ ಹಂತದಲ್ಲಿ ಹುಸೇನ್ ಅವಳಿಗೆ ಒಂದು ಮಾತನ್ನು ಹೇಳ್ತಾನೆ, ಈಗ ನೀನು ರೆಡಿ ಆಗಿದೆಯಾ, ಆದರೆ ನೆನಪಿಡು, ಇದು ಕೇವಲ ಹೊಡೆದಾಟ ಅಲ್ಲ, ಬದಲಾಗಿ ಇದು ಬುದ್ಧಿವಂತಿಕೆಯ ಯುದ್ಧ ಅಂತ. ಅಶ್ರಫ್ ತನ್ನ ಬುರ್ಖಾ ಬಿಚ್ಚಿಟ್ಟು ಜೀನ್ಸ್ ಮತ್ತು ಲಾಂಗ್ ಶರ್ಟ್ ಧರಿಸಿ ಮೋಟಾರ್ ಬೈಕ್ ಏರಿ ಮುಂಬೈನ ಬೀದಿಗಳಲ್ಲಿ ಮಿಂಚಿನಂತೆ ಸಂಚರಿಸಲು ಶುರು ಮಾಡ್ತಾಳೆ. ಈಕೆಯ ಹೊಸ ಅವತಾರ ಕಂಡು ಅಂಡರ್ವರ್ಲ್ಡ್ ಮಂದಿಗೆ ಈಕೆ ಯಾರು ಅಂತ ಗೊತ್ತಾಗ್ತಿರ್ಲಿಲ್ಲ. ಸೇಡಿನ ಕಿಚ್ಚು ಮಾತ್ರ ಅವಳ ನರನಾಡಿಗಳಲ್ಲಿ ರಕ್ತದಂತೆ ಹರಿತಾ ಇತ್ತು. ಮುಗ್ಧ ಅಶ್ರಫ್ ಈಗ ಪೂರ್ಣ ಪ್ರಮಾಣದ ಸಪ್ನಾ ದೀದಿಯಾಗಿ ಬದಲಾಗಿದ್ಲು. ದಾವೂದ್ ಇಬ್ರಾಹಿಂನ ಸಾಮ್ರಾಜ್ಯಕ್ಕೆ ಕಾಲ ಹತ್ರ ಬಂದಿತ್ತು. ಸಪ್ನಾ ದೀದಿಯ ಒಂದೊಂದು ಹೆಜ್ಜೆ ಕೂಡ ದಾವೂದ್ ಇಬ್ರಾಹಿಂನ ಸಾವಿನ ಕಡೆಗೆ ಸಾಗ್ತಾ ಇತ್ತು. ದಾವೂದ್ ಇಬ್ರಾಹಿಂನ ಸಾಮ್ರಾಜ್ಯದ ಅಡಿಪಾಯವನ್ನು ಅಲುಗಾಡಿಸಲು ಹೊರಟ ಚತುರ ಶಿಕಾರಿ ಅಶ್ರಫ್ ಖಾನ್ ಅಲಿಯಾ ಸಪ್ನಾ ದೀದಿ ಮೊದಲಿಗೆ ಮಾಡಿದ್ದೇನು ಗೊತ್ತಾ? ಆಕೆ ನೇರವಾಗಿ ದಾವೂದ್ ಎದುರು ಹೋಗಿ ನಿಲ್ಲುವ ಬದಲಾಗಿ ಆತನ ಉಸಿರಾಗಿರುವ ಅಕ್ರಮ ವ್ಯವಹಾರಗಳ ಮೇಲೆ ದಾಳಿ ಮಾಡಲು ಪ್ಲಾನ್ ಮಾಡ್ತಾಳೆ. ಪೊಲೀಸ್ ಇನ್ಫಾರ್ಮರ್ ಆಗಿ ವೇಷ ಬದಲಿಸಿಕೊಂಡು ಖಾಕಿ ಪಡೆಗೆ ದಾವೂದ್ ಇಬ್ರಾಹಿಂನ ಕಪ್ಪು ಸಾಮ್ರಾಜ್ಯದ ಒಂದೊಂದೇ ಗುಟ್ಟನ್ನು ಬಿಚ್ಚಿಡಲು ಶುರು ಮಾಡ್ತಾಳೆ. ರಾತ್ರಿ ಮುಂಬೈನ ಗಲ್ಲಿಗಳಲ್ಲಿ ನಡೀತಾ ಇದ್ದ ಹೈಫೈ ಜೂಜಿನ ಅಡ್ಡೆಗಳು, ಯುವಕರ ಬದುಕನ್ನು ಬಲಿ ಪಡಿತಾ ಇದ್ದ ಡ್ರಗ್ಸ್ ಮಾಫಿಯಾ ಮತ್ತು ದೇಶದ ಬೆನ್ನೆಲುಬನ್ನೇ ಮುರಿತಾ ಇದ್ದ ನಕಲಿ ನೋಟುಗಳ ದಂಧೆಯ ಮೇಲೆ ಪೊಲೀಸರು ಸಿಡಿಲಿನಂತೆ ದಾಳಿ ಶುರು ಮಾಡ್ತಾರೆ. ಇದರ ಹಿಂದೆ
ಒಬ್ಬಳು ಹೆಣ್ಣಿನ ಮೆದುಳು ಕೆಲಸ ಮಾಡುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ. ಒಂದೆಡೆ ದಾವೂದ್ನ ನಂಬಿಕಸ್ಥ ಬಂಟರು ಒಂದಾದ ಮೇಲೆ ಒಬ್ಬರಂತೆ ಜೈಲು ಸೇರ್ತಾ ಇದ್ದರೆ ಅತ್ತ ದುಬೈನಲ್ಲಿ ಕುಳಿತಿದ್ದ ಡಾನ್ ಎದೆ ನಡುಗಲು ಶುರು ಮಾಡಿತ್ತು. ಯಾರಿವಳು? ನನ್ನ ಸಾಮ್ರಾಜ್ಯಕ್ಕೆ ಕೊಳ್ಳಿ ಇಡುತ್ತಿರುವಂಥ ಈ ಅನಾಮಧೇಯ ಹೆಣ್ಣು ಯಾರು ಅನ್ನೋ ಪ್ರಶ್ನೆ ಮುಂಬೈ ಅಂಡರ್ ವರ್ಲ್ಡ್ನ ಪ್ರತಿ ಗಲ್ಲಿಯಲ್ಲೂ ಕೇಳಿ ಬರ್ತಾ ಇತ್ತು. ಸಪ್ನಾ ದೀದಿ ಮಾಡಿದ ಒಂದೊಂದು ದಾಳಿ ಕೂಡ ದಾವೂದ್ನ ಕೋಟಿ ವ್ಯವಹಾರಕ್ಕೆ ಕೊಡಲಿ ಪೆಟ್ಟು ನೀಡ್ತಾ ಇತ್ತು. ಆದರೆ ಸಪ್ನಾ ಕೇವಲ ಪೊಲೀಸರ ಮೇಲೆ ಡಿಪೆಂಡ್ ಆಗಲಿಲ್ಲ. ಬದಲಾಗಿ ತನಗೆ ಅಣ್ಣ ತಮ್ಮಂದಿರಂತೆ ನಿಲ್ಲಬಲ್ಲ ಒಂದು ಸೈನ್ಯ ಬೇಕು ಅಂತ ಆಕೆಗೆ ಅನ್ನಿಸ್ತೆ. ಮುಂಬೈನ ನಾಗ್ಪಾಡ, ಭೇಂಡಿ ಬಜಾರ್ಗಳಂಥ ಏರಿಯಾಗಳಲ್ಲಿ ದಾರಿ ತಪ್ಪಿ ಭೂಗತ ಲೋಕದತ್ತ ಮುಖ ಮಾಡಿದ್ದ ಮುಸ್ಲಿಂ ಸಮುದಾಯದ ಯುವಕರನ್ನು ಆಕೆ ಸಂಘಟಿಸ್ತಾಳೆ. ಅವರ ಕಷ್ಟಗಳಿಗೆ ಹೆಗಲಾಗ್ತಾಳೆ ಮತ್ತು ಅವರ ಶಕ್ತಿಯನ್ನು ದಾವೂದ್ನಂಥ ಕಿರಾತಕರ ವಿರುದ್ಧ ತಿರುಗಿಸ್ತಾಳೆ. ಈ ಯುವಕರಿಗೆ ಆಕೆ ಕೇವಲ ಒಬ್ಬ ನಾಯಕಿಯಾಗಿ ಉಳಿಲ್ಲ, ಬದಲಾಗಿ ಧೈರ್ಯದ ಸಂಕೇತ ಆಗ್ತಾಳೆ. ಹೀಗಾಗಿ ಅವರೆಲ್ಲರೂ ಕೂಡ ಆಕೆಯನ್ನು ಪ್ರೀತಿಯಿಂದ ಸಪ್ನಾ ದೀದಿ ಅಂತ ಕರೆಯಲು ಶುರು ಮಾಡ್ತಾರೆ. ದೀದಿ ಅಂದರೆ ಮುಂಬೈನ ಅಂಡರ್ ವರ್ಲ್ಡ್ನಲ್ಲಿ ಅದು ಕೇವಲ ಒಂದು ಸಂಬಂಧದ ಹೆಸರಲ್ಲ, ಬದಲಾಗಿ ದಾವೂದ್ನ ನಿದ್ದೆಗೆಡಿಸಿದ ಪವರ್ಫುಲ್ ಬ್ರ್ಯಾಂಡ್ ಆಗಿ ಬದಲಾಗುತ್ತೆ. ಸಪ್ನಾ ದೀದಿಯ ಹವಾ ಮುಂಬೈನಲ್ಲಿ ಎಷ್ಟು ಜೋರಾಯಿತು ಅಂದರೆ ಆಕೆಯ ಅನುಮತಿ ಇಲ್ಲದೆ ಆ ಗಲ್ಲಿಗಳಲ್ಲಿ ಒಂದು ಹಕ್ಕಿ ಕೂಡ ಹಾರೋ ಹಾಗಿರಲಿಲ್ಲ. ಯಾವ ದಾವೂದ್ನನ್ನು ನೋಡಿ ಜನ ಬೆವರ್ತಾ ಇದ್ರು, ಅದೇ ದಾವೂದ್ನ ಫೋಟೋಗೆ ಸಪ್ನಾ ದೀದಿ ಚಾಕುವಿನಿಂದ ಬಂದೂಕಿನಿಂದ ಗುರಿ ಇಡ್ತಾ ಇದ್ದರೆ ಆಕೆ ಸೈನ್ಯ ಜಿಂದಾಬಾದ್ ಅಂತ ಜೈಕಾರ ಹಾಕ್ತಾ ಇತ್ತು. ಈಗ ಮುಂದಿನ ಹಂತ ದಾವೂದ್ನ ರಕ್ತವನ್ನು ಹರಿಸುವ ಅಂತಿಮ ಸಮರ ಅನ್ನೋದು ಎಲ್ರಿಗೂ ಗೊತ್ತಿತ್ತು. ಈ ರೋಚಕ ಕ್ಷಣಕ್ಕಾಗಿ ಇಡೀ ಮುಂಬೈ ಉಸಿರು ಬಿಗಿ ಹಿಡಿದು ಕಾಯ್ತಾ ಇತ್ತು. ಸಪ್ನಾ ದೀದಿಯ ಸೇಡಿನ ಕಿಚ್ಚು ಈಗ ಮಿತಿ ಮೀರಿತ್ತು. ದಾವೂದ್ ಇಬ್ರಾಹಿಂನ ಸಣ್ಣ ಪುಟ್ಟ ಅಡ್ಡೆಗಳನ್ನು ಧ್ವಂಸಗೊಳಿಸಿದ್ದು ಆಕೆಗೆ ತೃಪ್ತಿ ನೀಡಿರಲಿಲ್ಲ. ಆಕೆಗೆ ಬೇಕಾಗಿದ್ದು ಆ ನಾಗರ ಹಾವಿನ ತಲೆ. ಇಸ್ವಿ 1991 ದಾವೂದ್ ಇಬ್ರಾಹಿಂ ಶಾರ್ಜಾದಲ್ಲಿ ನಡೆಯಲಿರುವ ಇಂಡಿಯಾ ಪಾಕಿಸ್ತಾನ ಕ್ರಿಕೆಟ್ ಪಂದ್ಯ ನೋಡಲು ಬರ್ತಾನೆ ಅನ್ನೋ ಗುಪ್ತ ಮಾಹಿತಿ ಆಕೆಗೆ ಸಿಕ್ಕಿತ್ತು. ಅಲ್ಲಿ ಸಾವಿರಾರು ಜನರ ಗದ್ದಲ ಇರುತ್ತೆ. VIP ಗ್ಯಾಲರಿಯಲ್ಲಿ ದಾವೂದ್ ಇಬ್ರಾಹಿಂ ತನ್ನ ಕಪ್ಪು ಕನ್ನಡಕ ಹಾಕಿ ಕುಳಿತಿರ್ತಾನೆ. ಅದೇ ಗದ್ದಲದ ಲಾಭ ಪಡೆದು ಆತನ ಎದೆಯನ್ನು ಸೀಳಲು ಸಪ್ನಾ ಒಂದು ಭಯಾನಕ ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸ್ತಾಳೆ. ಇದು ಕೇವಲ ಕೊಲೆಯಲ್ಲ, ಬದಲಾಗಿ ಇಡೀ ಭೂಗತ ಲೋಕವೇ ಬೆಚ್ಚಿ ಬೀಳುವಂಥ ಡೆಡ್ಲಿ ಶಿಕಾರಿಯಾಗಿತ್ತು. ಈ ಕಾರ್ಯಾಚರಣೆಗಾಗಿ ಆಕೆ ತನ್ನ ಪ್ರಾಣವನ್ನು ಪಣಕ್ಕಿಟ್ಟು ತನ್ನ ಅತ್ಯಂತ ನಂಬಿಕಸ್ಥ ಹುಡುಗರನ್ನು ಸಜ್ಜುಗೊಳಿಸ್ತಾಳೆ. ಮ್ಯಾಚ್ನ ದಿನ ಸಪ್ನಾ ದೀದಿ ತನ್ನ ಹುಡುಗರಿಗೆ ಶಾರ್ಜಾ ಸ್ಟೇಡಿಯಂನ ಪ್ರತಿಯೊಂದು ಗೇಟ್, ಪ್ರತಿಯೊಂದು ಮೆಟ್ಟಿಲು ಮತ್ತು ದಾವೂದ್ ಕುಳಿತುಕೊಳ್ಳುವ ಜಾಗದ ನಕ್ಷೆಯನ್ನು ಮನದಟ್ಟು ಮಾಡಿಸಿರ್ತಾಳೆ. ಯಾವ ಕ್ಷಣದಲ್ಲಿ ಗುಂಡು ಹಾರಿಸಬೇಕು, ಯಾವ ಹಾದಿಯಲ್ಲಿ ತಪ್ಪಿಸಿಕೊಳ್ಬೇಕು ಅನ್ನೋ ಪ್ಲ್ಯಾನ್ ಕಲ್ಲಿನ ಮೇಲೆ ಬರೆದ ಗೆರೆಯಂತೆ ಸ್ಪಷ್ಟವಾಗಿತ್ತು. ಶಾರ್ಜಾ ಕ್ರೀಡಾಂಗಣದಲ್ಲಿ ಸಿಕ್ಸರ್ ಸಿಡಿಸಿದಾಗ ಜನ ಜೈಕಾರ ಹಾಕ್ತಾರಲ್ಲ, ಅದೇ ಶಬ್ದದ ಮಧ್ಯೆ ದಾವೂದ್ನ ಉಸಿರು ನಿಲ್ಲಬೇಕು ಅನ್ನೋದು ಅವಳ ಪ್ಲ್ಯಾನ್ ಆಗಿತ್ತು. ಈಗ ಸಪ್ನಾ ದೀದಿಯ ಕಣ್ಣಲ್ಲಿ ಗೆಲುವಿನ ಕನಸು ಕಾಣ್ತಾ ಇತ್ತು. ತನ್ನ ಪತಿಯ ಕೊಲೆಗಾರನ ಅಂತ್ಯ ಹತ್ತಿರ ಬಂದಿದೆ ಅಂತ ಆಕೆ ನಂಬಿದ್ಲು. ಆದರೆ ಸ್ನೇಹಿತರೆ, ಎಲ್ಲ ಕಥೆಗಳು ನಾವು ಅಂದ್ಕೊಂಡ ಹಾಗೆ ಮುಕ್ತಾಯಗೊಳ್ಳಲ್ಲ. ನಾವು ಅಂದುಕೊಳ್ಳದಂಥ ಟ್ವಿಸ್ಟ್ಗಳು, ಟರ್ನ್ಗಳು ಇರ್ತವೆ. ಹಾಗೆ ಇಲ್ಲಿ ನಡೆಯುವಂಥ ದುರಂತ ಏನು ಅಂದರೆ, ಆಕೆ ಯಾರನ್ನು ತನ್ನವರು ಅಂತ ನಂಬಿದ್ಲೋ ಅದೇ ತಂಡದ ಒಳಗೆ ಒಬ್ಬ ಮೀರ್ ಜಾಫರ್ ಹುಟ್ಕೊಂಡಿದ್ದ, ಅಂದರೆ ದ್ರೋಹಿ. ಹಣದ ಆಸೆಗೆ ಬಿದ್ದ ಸಪ್ನಾಳ ತಂಡದ ಆ ನಂಬಿಕೆ ದ್ರೋಹಿ ಈ ರಹಸ್ಯ ಮಾಹಿತಿಯನ್ನು ದಾವೂದ್ನ ಅತ್ಯಂತ ಕ್ರೂರ ಬಂಟ ಛೋಟಾ ಶಕೀಲ್ನ ಕಿವಿಗೆ ಮುಟ್ಟಿಸ್ತಾನೆ. ಛೋಟಾ ಶಕೀಲ್ ಅಂದರೆ ಡಿ ಕಂಪನಿಯ ಅಲಿಖಿತ ಸುಲ್ತಾನ. ದಾವೂದ್ನ ಮೇಲೆ ಸಣ್ಣ ಗಾಯ ಕೂಡ ಆಗಲು ಬಿಡದ ಕಿರಾತಕ. ಈ ಸಪ್ನಾ ದೀದಿ ದಾವೂದ್ನ ಸಾವಿನ ವಾರಂಟ್ ಬರಿತಾ ಇದ್ದಾಳೆ ಅಂತ ತಿಳಿದ ತಕ್ಷಣ ಶಕೀಲ್ನ ರಕ್ತ ಕುದಿಯುತ್ತೆ. ಇಷ್ಟು ದಿನ ಈ ಹೆಣ್ಣು ಮಗಳನ್ನು ಆಟವಾಡಲು ಬಿಟ್ಟಿದ್ದು ಸಾಕು, ಈಗ ಇವಳ ಆಟಕ್ಕೆ ಅಂತಿಮ ತೆರೆ ಎಳಿಬೇಕು ಅಂತ ಆತ ಸಂಚು ರೂಪಿಸ್ತಾನೆ. ಆತ ಸಪ್ನಾ ಶಾರ್ಜಾದಲ್ಲಿ ದಾವೂದ್ನನ್ನು ಮುಗಿಸಲು ತಯಾರಿ ನಡೆಸ್ತಾ ಇದ್ರೆ, ಇತ್ತ ಮುಂಬೈನಲ್ಲಿ ಅವಳ ಸ್ವಂತ ಮನೆಯಲ್ಲಿಯೇ ಅವಳ ಮೃತ್ಯು ಹೊಂಚು ಹಾಕಿ ಕುಳಿತಿತ್ತು. ಶಾರ್ಜಾ ಕ್ರೀಡಾಂಗಣದ ಆ ಮಹಾಸಮರ ನಡೆಯೋ ಮೊದಲೇ ಆಟದ ದಿಕ್ಕು ಬದಲಾಗಿತ್ತು. ನಂಬಿದವನೇ ಬೆನ್ನಿಗೆ ಚಾಕು ಹಾಕಿದ್ದಾನೆ ಅನ್ನೋ ಸಣ್ಣ ಸುಳಿವು ಕೂಡ ಈ ಸಪ್ನಾಗೆ ಇರಲಿಲ್ಲ. ದಾವೂದ್ನನ್ನು ಕೊಲ್ಲುವ ಆಕೆಯ ಕನಸು ಈ ದ್ರೋಹದಿಂದಾಗಿ ನುಚ್ಚು ನೂರಾಗುವ ಹಂತಕ್ಕೆ ಬಂದಿತ್ತು. ಶಕೀಲ್ನ ಗ್ಯಾಂಗ್ ಈಗ ಸಪ್ನಾ ದೀದಿಯ ಪ್ರತಿಯೊಂದು ಹೆಜ್ಜೆಯನ್ನು ಗಮನಿಸ್ತಾ ಇತ್ತು. ಮುಂಬೈನ ಭೂಗತ ಲೋಕದ ಇತಿಹಾಸದಲ್ಲಿ ಅತ್ಯಂತ ಭಯಾನಕವಾದ ಅಂತಿಮ ಸಂಘರ್ಷಕ್ಕೆ ವೇದಿಕೆ ಸಿದ್ಧವಾಯಿತು. ಸಪ್ನಾ ದೀದಿ ಶಾರ್ಜಾಕ್ಕೆ ಹಾರುವ ಮುನ್ನವೇ ಆಕೆಯ ಸಾವಿನ ನೆರಳು ಆಕೆಯನ್ನು ಹಿಂಬಾಲಿಸಲು ಶುರು ಮಾಡಿತ್ತು. ಆ ರಾತ್ರಿ ನಾಗ್ಪಾಡದ ಹಳೆಯ ಮೌಲಾ ಗಲ್ಲಿಯಲ್ಲಿ ಮಸಣದ ಮೌನ ಆವರಿಸಿತ್ತು. ಸಪ್ನಾ ದೀದಿಗೆ ಅವತ್ತು ಮೈ ಹುಷಾರಿರಲ್ಲ. ಹೀಗಾಗಿ ಆಕೆ ತನ್ನ ಬಾಡಿ ಗಾರ್ಡ್ಗಳನ್ನೆಲ್ಲ ಮನೆಗೆ ಕಳಿಸಿ ಒಬ್ಬಳೇ ಮಲಗಿದ್ಲು.
ಇತ್ತ ದ್ರೋಹಿ ಕೊಟ್ಟ ಮಾಹಿತಿಯನ್ನು ಅಸ್ತ್ರವಾಗಿಸಿಕೊಂಡ ಛೋಟಾ ಶಕೀಲ್ ಸಪ್ನಾಳ ಕಥೆ ಮುಗಿಸಲು ತನ್ನ ಅತ್ಯಂತ ಕ್ರೂರ ಹಂತಕರ ಪಡೆಯನ್ನು ಕಳಿಸಿರ್ತಾನೆ. ಸುಮಾರು 6-7 ಜನ ಕಿರಾತಕರು ಕತ್ತಲಲ್ಲಿ ಕಳ್ಳ ಬೆಕ್ಕಿನಂತೆ ಬಂದು ಸಪ್ನಾಳ ಮನೆಯ ಬಾಗಿಲ ಮುಂದೆ ನಿಂತ್ಕೊಳ್ತಾರೆ. ಒಬ್ಬ ಹಂತಕ ತನ್ನ ಬಲವಾದ ಕಾಲಿನಿಂದ ಒಂದೇ ಏಟಿಗೆ ಬಾಗಿಲನ್ನು ಒದ್ದಾಗ ಆ ಶಬ್ದಕ್ಕೆ ಇಡೀ ಗಲ್ಲಿಯೇ ಬೆಚ್ಚಿ ಬಿದ್ದಿತ್ತು. ಸಪ್ನಾ ದೀದಿ ಎಚ್ಚರಗೊಂಡು ಮಂಚದಿಂದ ಏಳುವಷ್ಟರಲ್ಲಿ ಆ ನರಹಂತಕರು ಆಕೆಯ ರೂಮಿಗೆ ನುಗ್ಗಿರ್ತಾರೆ. ಸಪ್ನಾ ದೀದಿ ತನ್ನ ಪಕ್ಕದಲ್ಲಿದ್ದ ಪಿಸ್ತೂಲು ಎತ್ತಿಕೊಳ್ಳಲು ಕೈ ಚಾಚಿದಾಗ ಓರ್ವ ಹಂತಕ ತನ್ನ ಬೂಟುಗಾಲಿನಿಂದ ಅವಳ ಕೈಯನ್ನು ತುಳಿದು ಜಜ್ತಾನೆ. ಏನಮ್ಮ ದೀದಿ, ಡಾನ್ ಮೇಲೆ ಪ್ಲ್ಯಾನ್ ಮಾಡ್ತೀಯ ಅಂತ ಹೀಯಾಳಿಸ್ತಾ ಅವಳನ್ನು ತಲೆಗೂದಲು ಹಿಡಿದು ಮಂಚದಿಂದ ಕೆಳಗೆ ತಳ್ತಾನೆ. ಸಪ್ನಾ ಏಟು ತಿಂದು ಬಿದ್ದರೂ ಕೂಡ ಆಕೆ ರೋಷ ಮಾತ್ರ ಕುಂದಿರಲಿಲ್ಲ. ಆಕೆ ತನ್ನ ಉಗುರುಗಳಿಂದ ಓರ್ವನ ಮುಖವನ್ನು ಪರಿಸ್ತಾರೆ. ಕೆರಳಿದ ಆ ಹಂತಕರು ತಮ್ಮ ಸೊಂಟದಲ್ಲಿದ್ದ ಹರಿತವಾದ ಲಾಂಗು ಮತ್ತು ಚಾಕುಗಳನ್ನ ಹೊರತೆಗಿತಾರೆ. ಮೊದಲು ಅವಳ ಹೊಟ್ಟೆಗೆ ಒಂದು ಚಾಕು ಇಳಿಸಿದಾಗ ರಕ್ತದ ಕಾರಂಜಿಯೇ ಚಿಮ್ಮುತ್ತೆ. ಆದರೆ ಆ ರಾಕ್ಷಸರಿಗೆ ಅದು ಸಾಲೋದಿಲ್ಲ. ಆಮೇಲೆ ಶುರುವಾಗಿದ್ದ ಭೀಕರ ದಾಳಿ. ಒಬ್ಬೊಬ್ಬನೇ ಹಂತಕ ಅವಳ ಮೇಲೆ ಮುಗಿಬಿದ್ದು ಚಾಕುವಿನಿಂದ ಇರಿಯಲು ಶುರು ಮಾಡ್ತಾರೆ. ಸಪ್ನಾ ದೀದಿ ನೋವಿನಿಂದ ಕಿರಿಸ್ತಾ ಇದ್ದರೂ ಕೂಡ ಆ ಕಟುಕರಿಗೆ ಕನಿಕರ ಬರಲಿಲ್ಲ. ಅವಳ ಮೈ ಮೇಲೆ, ಎದೆಗೆ, ಬೆನ್ನಿಗೆ ಮತ್ತು ಅವಳ ಗುಪ್ತಾಂಗಗಳ ಮೇಲೂ ಸತತವಾಗಿ ಇರಿತಾ ಹೋಗ್ತಾರೆ. ಸುಮಾರು 22 ಬಾರಿ ಹರಿತವಾದ ಚಾಕುಗಳು ಅವಳ ದೇಹವನ್ನು ಸೀಳಿರ್ತವೆ. ಸಪ್ನಾಳ ಮೈಯಿಂದ ಹರಿದ ರಕ್ತ ಆ ರೂಮಿನ ನೆಲವನ್ನೆಲ್ಲ ತೋಯಿಸಿರುತ್ತೆ. ಅವಳೇ ಕಟ್ಟಿಕೊಂಡಿದ್ದ ಕನಸಿನ ಸಾಮ್ರಾಜ್ಯ ಆಕೆಯ ರಕ್ತದ ಮುಳುವಿನಲ್ಲಿ ಮುಳುಗಿ ಹೋಗಿರುತ್ತೆ. ಆಕೆ ಪ್ರಾಣ ಉಳಿಸಿಕೊಳ್ಳಲು ಪರದಾಡ್ತಾ ಇದ್ರೆ ಆ ಕಿರಾತಕರು ಬಿಡದೆ ಅಸಹಾಯಕ ಹೆಣ್ಣಿನ ಎದುರು ಅಟ್ಟಹಾಸ ಮೆರೀತಾರೆ. ಕೊನೆಗೆ ಅವಳ ಉಸಿರು ನಿಂತಿದೆ ಎಂದು ಖಾತ್ರಿಯಾದ ಮೇಲೆ ಆ ಹಂತಕರು ಅಲ್ಲೇ ನಿಂತು ಇಡೀ ಗಲ್ಲಿ ಕೇಳುವಂತೆ ಅಟ್ಟಹಾಸನ ನಗ್ತಾರೆ. ಛೋಟಾ ಶಕೀಲ್ ಕೊಟ್ಟ ಆರ್ಡರ್ ಕೇವಲ ಆಕೆನ ಸಾಯಿಸುವುದಾಗಿರಲಿಲ್ಲ, ಬದಲಾಗಿ ದಾವೂದ್ ಇಬ್ರಾಹಿಂ ವಿರುದ್ಧ ನಿಂತರೆ ಏನು ಗತಿಯಾಗುತ್ತೆ ಅನ್ನೋದಕ್ಕೆ ಅವಳ ಹೆಣ ಒಂದು ಪಾಠ ಆಗಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು. ಹೀಗಾಗಿ ಕೊಲೆ ಮಾಡಿದ ನಂತರ ಆ ಹಂತಕರು ರಕ್ತಸಿಕ್ತವಾಗಿದ್ದ ಚಾಕುಗಳನ್ನು ಸಪ್ನಾಳ ಬಟ್ಟೆಯಲ್ಲಿ ಒರೆಸ್ಕೊಂಡು ಅಲ್ಲಿಂದ ಆರಾಮವಾಗಿ ಹೊರನಡೀತಾರೆ. ಮರುದಿನ ಮುಂಜಾನೆ ಸಪ್ನಾ ದೀದಿಯ ಈ ವಿರೂಪಗೊಂಡಿದ್ದ ಹೆಣವನ್ನು ಕಂಡ ನಾಗ್ಪಾಡದ ಜನ ಕಣ್ಣೀರು ಹಾಕ್ತಾರೆ. ಮುಗ್ಧ ಅಶ್ರಫ್ ಖಾನ್ ಆಗಿ ಶುರುವಾಗಿ ಮುಂಬೈ ಭೂಗತ ಲೋಕವನ್ನೇ ನಡುಗಿಸಿದ ಸಪ್ನಾ ದೀದಿ ಎಂಬ ಕೆರಳಿದ ಹೆಣ್ಣು ಹುಲಿಯ ಅಧ್ಯಾಯ ಇಷ್ಟೊಂದು ಕ್ರೂರವಾಗಿ ಅಂತ್ಯವಾಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. ಅದು 1994ನೇ ವರ್ಷ. ಹೀಗೆ ಸಪ್ನಾ ದೀದಿಯ ಕಥೆ ಮುಗಿದಿರ್ಬೋದು, ಆದರೆ ಮುಂಬೈನ ಆ ಕತ್ತಲೆಯ ಗಲ್ಲಿಗಳಲ್ಲಿ ಇಂದಿಗೂ ಆಕೆ ಹೆಸರಿನ ಗಾಳಿ ಬೀಸುತ್ತೆ. ಅಶ್ರಫ್ ಖಾನ್ ಎನ್ನೋ ಮುಗ್ಧ ಹೆಣ್ಣು ಮಗಳು ಸತ್ತು ಸಪ್ನಾ ದೀದಿ ಎಂಬ ಹೆಣ್ಣು ಹುಲಿಯಾಗಿ ಹುಟ್ಟಿದ್ದು ಇತಿಹಾಸದ ಒಂದು ಕರಾಳ ಅದ್ಭುತ. ಒಂದು ಕಾಲದಲ್ಲಿ ದಾವೂದ್ ಇಬ್ರಾಹಿಂ ಎಂಬ ಹೆಸರು ಹೇಗೆ ನಡುಕ ಹುಟ್ಟಿಸ್ತಾ ಇತ್ತೋ ಅದೇ ಹೆಸರಿಗೆ ಸವಾಲು ಹಾಕಿದ ಏಕೈಕ ಹೆಣ್ಣು ಹುಲಿಯವಳು. ಸೇಡು ಎಂಬ ಬೆಂಕಿ ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ಬೆಳೆಸುತ್ತೆ ಮತ್ತು ಅದೇ ಬೆಂಕಿ ಆತನನ್ನು ಹೇಗೆ ಸುಟ್ಟು ಭಸ್ಮ ಮಾಡುತ್ತೆ ಅನ್ನೋದಕ್ಕೆ ಸಪ್ನಾಳ ಬದುಕಿಯ ಒಂದು ದೊಡ್ಡ ಸಾಕ್ಷಿ. ದಾವೂದ್ ಇಬ್ರಾಹಿಂನನ್ನು ಕೊಲ್ಲುವವಳ ಕನಸು ನನಸಾಗದೇ ಇರಬಹುದು, ಆದರೆ ಅಂಡರ್ವರ್ಲ್ಡ್ ಸಾಮ್ರಾಟನ ಸಿಂಹಾಸನವನ್ನೇ ಅಲುಗಾಡಿಸಿದವಳ ಹೆಸರು ಮಾತ್ರ ಮುಂಬೈನ ಕಪ್ಪು ಪುಟಗಳಲ್ಲಿ ಅಜರಾಮರ. ಮುಂಬೈನ ನಾಗ್ಪಾಡ ಗಲ್ಲಿಗಳಲ್ಲಿ ಇಂದಿಗೂ ಅಲ್ಲಿನ ಹಿರಿಯರು ಈ ಕಥೆನ ಹೇಳುವಾಗ ಕೇಳುವ ಹುಡುಗರ ಮೈ ನಡುಗುತ್ತೆ. ದ್ರೋಹ ಮತ್ತು ರಕ್ತದ ಮಧ್ಯೆ ಸಪ್ನಾ ದೀದಿ ಕಂಡಿದ್ದ ಆ ಕನಸು ರಕ್ತದ ಮಡುವಿನಲ್ಲಿ ಅಂತ್ಯವಾಗಿದ್ದು ನಿಜ. ಆದರೆ ಆಕೆ ಸತ್ತ ಮೇಲೆ ದಾವೂದ್ ಇಬ್ರಾಹಿಂ ಕೂಡ ಏನು ಸುಖವಾಗಿರಲಿಲ್ಲ. ಒಬ್ಬ ಹೆಣ್ಣಿನ ಶಾಪ ಮತ್ತು ಸೇಡು ಆತನನ್ನು ಜೀವಂತವಾಗಿರುವಾಗಲೇ ದೇಶ ಬಿಟ್ಟು ಓಡುವಂತೆ ಮಾಡಿತ್ತು. ಸಪ್ನಾ ದೀದಿ ಅನ್ನೋ ಈ ಕರಾಳ ಅಧ್ಯಾಯ ನಮಗೆ ಕಲಿಸೋ ಪಾಠ ಒಂದೇ: ಅನ್ಯಾಯದ ಹಾದಿಯಲ್ಲಿ ಹೋದವನು ಎಷ್ಟೇ ದೊಡ್ಡ ಡಾನ್ ಆಗಿದ್ರೂ ಕೂಡ ಆತನ ಎದುರಿಸಲು ಓರ್ವ ಮುಗ್ಧ ಹೆಣ್ಣೇ ಸಾಕು. ಆತನ ಸಾಮ್ರಾಜ್ಯದ ಅಡಿಪಾಯ ನಡುಗಲು ಶುರುವಾಗುತ್ತೆ. ಸಪ್ನಾ ದೀದಿ ಕೇವಲ ಓರ್ವ ಗ್ಯಾಂಗ್ಸ್ಟರ್ ಅಲ್ಲ, ಬದಲಾಗಿ ಆಕೆ ಪ್ರೀತಿಗಾಗಿ ತನ್ನನ್ನೇ ಬಲಿಕೊಟ್ಟ ಅಪ್ರತಿಮ ಸೇಡಿನ ಸಂಕೇತ. ಸಪ್ನಾ ದೀದಿಯ ಈ ರಕ್ತಸಿಕ್ತ ಪಯಣ ಮುಂಬೈ ಭೂಗತ ಲೋಕದ ಇತಿಹಾಸದ ಪುಟಗಳಲ್ಲಿ ಎಂದಿಗೂ ಅಳಿಸಲಾಗದ ಕಪ್ಪು ಶಾಯಿಯಂತೆ ಉಳಿದುಕೊಂಡಿದೆ. ಆಕೆ ಸೋತಿರಬಹುದು, ಆದರೆ ಸೋಲುವ ಮುನ್ನ ಇಡೀ ಲೋಕವನ್ನೇ ಎದುರು ಹಾಕಿಕೊಂಡು ಹೋರಾಡಿದ ಆ ಗತ್ತು ಮಾತ್ರ ನಿಜಕ್ಕೂ ರೋಚಕ. ಸ್ನೇಹಿತರೆ, ಇದು ಇವತ್ತಿನ ವಿಡಿಯೋ. ಈ ಅಂಡರ್ವರ್ಲ್ಡ್ನ ಉಪಕಥೆಯ ಬಗ್ಗೆ ನಿಮಗೇನು ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡ್ತಾರೆ ಗೌರಿ ಶಕ್ಕಿ ಸ್ಟುಡಿಯೋ, ನೋಡ್ತಾರೆ ಒಳ್ಳೆ ವಿಡಿಯೋಗಳನ್ನ. ನಮಸ್ಕಾರ.